ಕಾಂಗ್ರೆಸ್ನ ಗೆಲ್ಬಹುದು, ಯಾಕಂದ್ರೆ ಗೌರ್ಮೆಂಟ್ ಅವ್ರದ್ದು ಐತ್ರಿ ಈಗ. ಕೊಡ್ಬೇಕ್ರಿ ಡಿ.ಕೆ.ಶಿ ಅವ್ರು. ಪಾಪ ಅವನು ಸಂಘಟನೆ ಮಾಡ್ಯಾನ ಬಾಳ. ಅವ್ರ ಸಂಘಟನೆಕಾರ ಚತುರ ಡಿ.ಕೆ.ಶಿ ಕೊಡ್ಬೇಕು. ಜಾಗ ಮಾಡಿ ಎಲ್ಲಿಂದ ಬಂದ ಇವ್ರು ಈಗ ಬಂದಾರ ಕಾಂಗ್ರೆಸ್. ಮೊದಲಿಂದ ಕಾಂಗ್ರೆಸ್ ಅದಾರ. ಇಲ್ರಿ ಯಾವ ಫ್ಯಾಕ್ಟ್ರಿ ಸಿಮೆಂಟ್ ಫ್ಯಾಕ್ಟ್ರಿ ಬಿಟ್ಟು ಮತ್ತೆ ಯಾವ್ದು ಇಲ್ಲಿ ಬಾಳ ಮುದೋಳ್ ಸೈಡ್ ಕಬ್ಬಿನ ಫ್ಯಾಕ್ಟ್ರಿ ಅದಾವ. ಇವ್ರು ಹೋಗೋರು ಹೋಗಿ ಹೋಗ್ತಾರ. ಅದರಿಂದ ಏನೋ ದುಡಿತಾರ. ಫ್ಯಾಕ್ಟ್ರಿ ಆಗ್ಬೇಕು, ನೀರಾವರಿ ಕ್ಷೇತ್ರ ಆಗ್ಬೇಕು. ಮತ್ತೇನ್ ಈ ಗ್ಯಾರಂಟಿ ಕೊಡಕತ್ತೇನಲ್ಲ 2,000 4,000 ಕೊಡ್ಬೇಕು. ಇನ್ ಮ್ಯಾಗ ರೈತರಿಗೆ ಏನೂ ಆಗುದು. ವೀಕ್ಷಕರ, ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಕಾವು. ನಾವಿವತ್ತು ಬಾಗಲಕೋಟೆ ಬೆನಕಟ್ಟಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಗ್ರಾಮಸ್ಥರನ್ನೇ ಮಾತಾಡ್ಸೋಣ, ಹೇಗಿದೆ ಈ ಬಾರಿ ಚುನಾವಣೆ ಕಾವು ಅಂತ. ನಿಮ್ಮ ಹೆಸರು? ನಮ್ಮ ಹೆಸರು ಅಶೋಕ್ ದಾಸಪ್ಪನವ್ರ ಅಂತ ಹೇಳಿ. ಏನ್ ಮಾಡ್ತೀರಾ ಸರ್ ನೀವು? ಒಕ್ಕಲ್ತನ. ಎಷ್ಟು ವರ್ಷ ನಿಮಗೆ? ನನಗೆ 56 ವರ್ಷ. 56 ವರ್ಷ. ಹೆಚ್ಚು ಕಡಿಮೆ 45-46 ವರ್ಷದಿಂದ ವೋಟ್ ಹಾಕ್ತಿದ್ದೀರಾ. ಹೌದು. ನೀವು ನೋಡಿದ ಬೆಸ್ಟ್ MLA ಯಾರು ಇಲ್ಲಿ? ಇಲ್ಲಿ ಫಸ್ಟ್ ಗೆ ಅಂದ್ರೆ ಚರಂತ ಮಟ್ಟಿದ್ರಿ ವೀರಣ್ಣ ಚರಂತಿ. ಹಾ. ಈಗ ನಮ್ಮ ಮೇಟಿವ್ ಸಾಹೇಬ್ರು ಇದ್ರು, ಮತ್ತೆ ಅವ್ರು ತೀರ್ಕೊಂಡ್ರು. ಹೌದು. ಈಗ ಮತ್ತೆ ಬೈ ಎಲೆಕ್ಷನ್ ಬರ್ತಾ ಇದೆ. ಹಾ, ಬರ್ತಲ್ರಿ. ಯಾರು ಯಾವ ಪಕ್ಷ ಗೆಲ್ಬಹುದು ನಿಮ್ ಪ್ರಕಾರ? ಕಾಂಗ್ರೆಸ್ನ ಗೆಲ್ಬಹುದು, ಯಾಕಂದ್ರೆ ಗೌರ್ಮೆಂಟ್ ಅವ್ರದ್ದು ಐತ್ರಿ ಈಗ. ಅನುಕಂಪ ಒಂದಾಕತಿ. ಹಿಂಗಾಗಿ ಅದ ಬರೋ ಚಾನ್ಸ್ ಬಾಳ ಐತಿ. ಅವ್ರ ಮನೇಲಿ ಯಾರಿಗ್ ಟಿಕೆಟ್ ಕೊಡ್ಬೇಕಂತ ನಿಮ್ಗೆ ಅನ್ಸೋದು? ಮಲ್ಲನ್ನ ಕೊಡ್ಬೇಕ್ರಿ. ಮಲ್ಲಿಕಾರ್ಜುನ್. ಇನ್ನೊಬ್ರು ಉಮೇಶ್ ಮೇಟಿ ಅವ್ರು. ಏನ್ ಇಬ್ರಿಗೂ ಏನ್ ವ್ಯತ್ಯಾಸ? ನಮ್ಮ ಕಾಂಟ್ಯಾಕ್ಟ್ ಬಾಳ ಕಡಿಮೆ ರೀ. ಇವ್ರು ಮಲ್ಲಿಕಾರ್ಜುನ್ ಕಾಂಟ್ಯಾಕ್ಟ್ ಬಾಳ ನಮಗ್ ಮತ್ತು ಸಂಬೈತಾರ ಬಾಳ. ಮತ್ತ ಅವ್ರ ದೊಡ್ಡ ಮಗಳು ಬಾಯಕ್ಕ ಅವ್ರು ಕೇಳ್ತಾನೆ ಅಂತಾರೆ. ಬಾಯಕರ್ ಮತ್ತೆ ಆಲ್ರೆಡಿ ಜಡಿಪಿ ಅದಾರ ಈಗ ಅವ್ರು. ಮತ್ತೆ ಮತ್ತೊಂದ್ ಯಾಕೆ ಇವರು ಮುಂದೆ ಬರ್ಲಿ, ಇವರು ಅಟ್ ಅಧಿಕಾರದಿಂದ ಇಷ್ಟು ದಿನ ಇಲ್ಲ. ಮೇಟಿ ಅವ್ರ ಮಗ ಅಂತ ಸ್ವಲ್ಪ ಹೆಚ್ಚಿನ ಪ್ರಿಫರೆನ್ಸ್ ಆಕತಿ. ಬಾಯಕನ ಮಗಳು ಆಲ್ರೆಡಿ ಅದಾರ ಈಗ ಅವ್ರು ಜಡಿಪಿಗೆ ಅಧ್ಯಕ್ಷನೂ ಆಗಿ ಹೋಗಿದ್ರು. ಅನುಭವ ಐತೆ ಅವ್ರಿಗೆ. ಇವ್ರಿಗೆ ಅನುಭವ ಆಗ್ಬೇಕಲ್ಲ. ಅದಕ್ಕೆ ಮಲ್ಲಣ್ಣ ಅವ್ರ ದೊಡ್ಡ ಮಗನ ಉಮೇಶ್ ದೊಡ್ಡ ಮಗನ? ಮಲ್ಲಣ್ಣ ದೊಡ್ಡ ಮಗ ಅನ್ರಿ. ಮಲ್ಲಣ್ಣ ದೊಡ್ಡ ಮಗ. ಈಗ ಅವ್ರಿಗೆ ಟಿಕೆಟ್ ಅವ್ರಿಗೆ ಕೊಡ್ಬೇಕಂತ ನಮ್ಮ ಅಭಿಪ್ರಾಯ. ಮತ್ತ ಹಂಗಾಗಿ ನೀವು ಕಾಂಗ್ರೆಸ್ ಸಪೋರ್ಟರ್ ಇಲ್ಲಿ ಮಾಡಬಹುದು. ಕಾಂಗ್ರೆಸ್ ಅಂತೇನಿಲ್ಲ. ಸಿದ್ದರಾಮಯ್ಯ ಅವರು ಅತಿ ದೊಡ್ಡ ಫಾಲೋವರ್ಸ್ ಇಲ್ಲಿ ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಮೇಟಿ ಅವ್ರು ತೀರ್ಕೊಂಡಾಗ ಒಂದ್ ಮಾತು ಹೇಳಿದ್ರಿ ಅವರು, ನನ್ ಬಲಗೈಯೇ ಬಿದ್ದಂಗ ಆಗಿದೆ ಅಂತ. ಸಿದ್ದರಾಮಯ್ಯ ಅವ್ರು ಎಷ್ಟು ವರ್ಷ CM ಆಗಿರ್ಬೇಕಿನ್ನ? ಅಂದ್ರೆ 5 ವರ್ಷ ಕಂಪ್ಲೀಟ್ ಮಾಡ್ಬೇಕಾ? ಡಿ.ಕೆ. ಶಿವಕುಮಾರ್ ಕೊಡ್ಬೇಕಾ? ನಿಮ್ಗೆ ಏನ್ ಅನ್ಸುತ್ತೆ? ಕೊಡ್ಬೇಕ್ರಿ ಡಿ.ಕೆ.ಶಿ ಅವ್ರಿಗೆ. ಪಾಪ ಅವನು ಸಂಘಟನೆ ಮಾಡ್ಯಾನ ಬಾಳ ಸಂಘಟನೆಕಾರ ಅವ. ಈಗ ಸಿದ್ದರಾಮಯ್ಯ ಶಾನೆ ಇರ್ಬಹುದ್ರಿ, ಅವ್ರ ಸಂಘಟನೆಕಾರ ಚತುರ ಡಿ.ಕೆ.ಶಿ ಕೊಡ್ಬೇಕ ಅವ್ರಿಗೆ. ಈಗ ಆಲ್ರೆಡಿ ಮಾಡ್ಯಾರ. ಈಗ ಇವ್ರು ಅನುಭವ ಐತೆಲ್ಲ ಇವ್ರಿಗೆ. ಇವರೇ ಹೆಡ್ ಹಾಕಾರ, ಅವ್ರಿಗೆ ಕೊಟ್ರು. ಅವ್ರ ಏನಾರ ಹೆಚ್ಚು ಕಡಿಮೆ ಆತಂದ್ರು ಇವ್ರ ನೋಡ್ಕೊಂಡ್ ಹೋಗ್ತಾರ. ಮತ್ತೆ ಜನರು ಇವ್ರಿಗೆ ಕೊಡ ಅಂತಾರ. ಜನರದ ಅಭಿಪ್ರಾಯ ಏನೈತಿ, ಅವನು ದುಡ್ದ ನಮ್ ಗಟ್ಟು ಕೊಡ್ಲಿ, ಡಿ.ಕೆ.ಶಿ ಕೊಡ್ಲಿ. ಅವನು ಬಾಳ ತ್ಯಾಗ ಮಾಡಿ ಎಲ್ಲಿಂದ ಬಂದ. ಇವ್ರು ಈಗ ಬಂದಾರ ಕಾಂಗ್ರೆಸ್. ಮೊದಲಿಂದ ಕಾಂಗ್ರೆಸ್ ಅದಾರ ಅವ್ರು. ಈಗ ಬಾಗಲಕೋಟೆಗಿರೋ ಸಮಸ್ಯೆ ಏನ್ ಸರ್? ರೈತರಿಗೆ ಏನ್ ಸಮಸ್ಯೆ ಇದೆ? ಉದ್ಯೋಗಕ್ಕೆ ಏನ್ ಸಮಸ್ಯೆ ಇದೆ? ಯುವಕರಿಗೆ ಏನ್ ಸಮಸ್ಯೆ ಇದೆ? ಇಲ್ರಿ, ಯಾವ ಫ್ಯಾಕ್ಟ್ರಿ ಸಿಮೆಂಟ್ ಫ್ಯಾಕ್ಟ್ರಿ ಬಿಟ್ಟು ಮತ್ತೆ ಯಾವ್ದು ಇಲ್ಲ. ಬಾಳ ಮುದೋಳ್ ಸೈಡ್ ಕಬ್ಬಿನ ಫ್ಯಾಕ್ಟ್ರಿ ಅದಾವು. ಇಲ್ಲಿ ಗುಳೆ ಹೊಕ್ಕಾರ. ಈ ನರೇಗಾದಿಂದ ಬಾತ್ ನರೇಗಾ ಬಿಜಿ ರಾಮ್ಜಿ ಹೆಸರು ಚೇಂಜ್ ಮಾಡೋದಕ್ಕೆ ಏನು ಸಂಬಂಧ ಇಲ್ಲ. ಯಾವ್ದಿದ್ರು ಅವ್ರು ಮಾಡೇ ಮಾಡ್ತಾರ ತಗದ. ಸುಮ್ಮ ಇವ್ರು ಕಾಂಗ್ರೆಸ್ದಾರು ಅದನ್ನ ಯಾವ್ದು ಬಿಜಿ ರಾಮ್ಜಿ ಚೇಂಜ್ ಮಾಡೋ ನರೇಗಡ ಅಂತಾರ. ಏನ್ ಸುಳ್ಳದು. ಇವ್ರು ಹೋಗೋರು ಗುಳೆ ಹೋಗಿ ಹೋಗ್ತಾರ. ಅದರಿಂದ ಏನೂ ಆಗೋದು. ದುಡಿತಾರ. ಆದ್ರೆ ಉದ್ಯೋಗ ಕಡಿಮೆ ನಮ್ ಭಾಗಕ್ಕಿಲ್ಲ. ದುಡಿಯೋ ಕೈಗಳಿಗೆ ಶಕ್ತಿ ಕೊಡ್ಬೇಕಿಲ್ಲ. ಉದ್ಯೋಗ ಫ್ಯಾಕ್ಟ್ರಿ ಆಗ್ಬೇಕು, ನೀರಾವರಿ ಕ್ಷೇತ್ರ ಆಗ್ಬೇಕು. ಮತ್ತೇನ್ ಈ ಗ್ಯಾರಂಟಿ ಕೊಡಕತ್ತೇನಲ್ಲ 2,000 4,000 ಕೊಡ್ಬೇಕು. ಇನ್ ಮ್ಯಾಗ ಅದನ್ನ ಅಂದ್ರ ದೇಶ ಮಾರಕ್ಕಲ್ಲ. ಈ ನೌಕರಿದಾರಿಗೆ ತುಟ್ಟಿ ಬತ್ತಿ ಅಂತ ಕೊಡ್ತಾರ ವರ್ಷಕ್ಕೆ 2 ಸಲ. ಅದನ್ನ ಕೊಟ್ರೆ ಗೌರ್ಮೆಂಟ್ ಸಾಲ ಆಗುದಿಲ್ಲ. ಈ ರೈತರಿಗೆ ಕೊಟ್ರೆ ಸಾಲ ಆಕತಿ. ಹೌದಲ್ಲ? ಇದು 4,000 5,000 ಹಾಕುಂತ ಅವ್ರ ಮುಂದ್ ಇದು ಒಂದು ಇದ್ರಾಗ ಬಜೆಟ್ ಮಂಡನೆ ಮಾಡೋ ಮುಂದ ಇದೊಂದು ಗ್ಯಾರಂಟಿ ಆಗಿ ರೈತರಿಗೆ ಆಶ್ವಾಸನೆ ಕೊಡ್ಬೇಕಪ್ಪ ನಾವಂತ ಇದೊಂದು ಕಾನೂನು ಆತಂತಂದ್ರ ಆಗ ರೈತನು ಅಭಿವೃದ್ಧಿ ಆಕನ. ಇವ್ರೇನು ಸ್ಕೀಮ್ ಮಾಡುದು ಬೇಡ. ರೈತಗ ಸಂಘಟಿತ ಕಾರ್ಮಿಕರಿಗೆ ಕೊಟ್ರೆ ಅದೇನ್ ತಪ್ಪು? ಈಗ 2,000 ಕೊಟ್ರೆ ಏನ್ ತಪ್ಪಾಗತ್ತೆ? ಎಮ್ಮೆ ಆಗೈತಿ. ಯಾವ ವರ್ಷದಲ್ಲಿ ಸರ್ ಎಮ್ಮೆ ಮಾಡಿದ್ರಿ? 96 97. ಹೌದಾ? ವಂಡರ್ಫುಲ್. ತುಂಬಾ ತಿಳ್ಕೊಂಡಿದ್ರಿ. ಹೇಳಿ ಸರ್, ಚೆನ್ನಾಗಿ ಹೇಳ್ತಿದ್ರಿ. ಈಗ 4,000 ಕೊಡ್ಬೇಕು ತುಟ್ಟಿ ಬತ್ತೆ. 4 8,000 ಕೊಡಂತೀವಿ ನಾವು. ಯಾಕಂತಂದ್ರೆ ಒಬ್ಬ ಪ್ಯೂನಿಗೆ 1 ಲಕ್ಷ ಐತಿ. ಒಬ್ಬ ಪ್ಯೂನ ಇರುವಂತ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ದಾಗ ಒಂದ್ 10 ಕೂರ್ಗಿದ್ದಾವ. ಇಲ್ಲಿ ಈಗ 10 ಕೂರ್ಗಿ ಜಮೀನ್ ಮಾಡ್ಕೊಂಡಿದ್ದಾವ. ಅವನಷ್ಟು 5,000 ಅವನಷ್ಟೇನ್ ಒಂದು ಲಿವಿಂಗ್ ಸ್ಟ್ಯಾಂಡರ್ಡ್ ಒಂದೇನ್ ಅಂತದಿಲ್ಲ. ನಾವ್ ಇಲ್ಲಿ ಬರೀ ಮ್ಯಾಗ್ ನೋಡುದು, ತೆಳಗ್ ನೋಡುದು. ಲೇಬರ್ ಪೇಮೆಂಟ್ 300 ಇಂದ 400 ಪೇಮೆಂಟ್ ಆಗೈತಿ. ಇವ್ರ 2,000 ಕೊಟ್ರಲ್ಲ ಏನ್ ಆಕತ್ತದ? ಮತ್ ನಾವು ಬೆಳೆದಂತ ಬೆಳೆಗೆ ಸರಿಯ ಬೆಲೆ ಸಿಗುದಿಲ್ಲ. ಸುಮ್ಮ ಆವರ್ತಕ ನಿಧಿ ಮಾಡಿದೆ, ಅದನ್ನ ಮಾಡಿದೆ, ಬೆಂಬಲ ಬೆಲೆ ಕೊಟ್ಟೆ ಅಂದ್ರೆ ಏನು ಪ್ರಯೋಜನ ಇಲ್ಲ. ರೈತರಿಗೆ ಏನು ಆಗುದಿಲ್ಲ. ಈಗ ತಂದ್ ಹಚ್ಚಿವಿ ಈಗ ಕಡ್ಲಿ ಇಲ್ಲಿ. ಇನ್ನಾರು ಗೌರ್ಮೆಂಟ್ ಬೆಂಬಲ ಬೆಲೆ ಕಾಟ ಹಾಕ್ತಾರಿಲ್ಲ. ಈ ಬುರ್ಬುರಿ ಹಾಕಿ ಚಲೋ ಆಕತಿ. ಈಗ ಏನ್ ಮಾಡ್ಬೇಕಾಗ ರೈತ? ಅದಕ್ರಿ ಇದು ಗೌರ್ಮೆಂಟ್ ಏನೈತಲ್ಲ, ಒಂದು ಕೃಷಿ ಪಾಲಿಸಿ ಮಾಡ್ಬೇಕು ಸಮಗ್ರ. ಈ ಏರಿಯಾದಾಗ ಇದನ್ನ ಬಿತ್ತಬೇಕು, ಈ ಏರಿಯಾದಾಗ ಇದನ್ನ ಬಿತ್ತಬೇಕು, ಇಷ್ಟ ಇದನ್ನ ಬಿತ್ತಬೇಕು ಅಂದಾಗ ಬಿತ್ತಿದಂಗೂ ಬೆಲೆ ಸಿಗುತ್ತೆ.
ಒಂದ್ ವೇಳೆ ಬೆಲೆ ಅದು ಮಳೆಗಾಲ ಅಲ್ಲೆಲ್ಲ ಬರ ಬಿತ್ತಂದ್ರ ಗೌರ್ಮೆಂಟ್ ಅದಕ್ಕೆ ಹಾಕಿ ಕೊಡ್ಬೇಕು. ಈಗ ನಮಗ ಏನು ಬೆಳೆದಿಲ್ಲ, ನಮ್ಗೆ ಲಾಸ್ ಆಗೈತಿ, ಇಷ್ಟು ಪರಿಹಾರ ಕೊಡಂತೀವಲ್ಲ, ಕೊಡೋಕ್ಕಿಂತನ ಇಷ್ಟ ಬೆಳೀರಿ ನೀವು, ಅದು ಬೆಳಿಲಿಕ್ಕಪ್ಪ ಅಂತಂದ್ರೆ ಗೌರ್ಮೆಂಟ್ ನಮ್ ಪರಿಹಾರ ಕೊಡ್ಬೇಕು. ಏನಾರ ಒಂದೊಂದು ಏರಿಯಾ ವೈಸ್ ಬೇರೆ ಬೇರೆ ಬೆಳೆದು, ಈಗ ನೋಡಿ ಹುಯ್ಯಿ ಅಂತ ಒಳಗಡೆ ಬೆಳೆದು ರೇಟ್ ಇಲ್ಲ, ಏನ್ ಮಾಡ್ಬೇಕು? ಗೌರ್ಮೆಂಟ್ ಆಗ ಎಷ್ಟು ಅಂತ ಹಾಕಿ ಕೊಡ್ಬೇಕ್ರಿ ಅವ್ರು. ಹಂಗಾರೆ ಈಗ ಮುಂದೆ ಕಾಂಗ್ರೆಸ್ ಸರ್ಕಾರನ ಇರ್ಬೇಕಾ ಅಥವಾ ಬದಲಾಗ್ಬೇಕಂತೀರ? ಈಗ ಈ ಪೀಳಿಗೆ ಮಾತ್ರ ಅದ ಇರುತ್ತೆ, ಮತ್ ಮುಂದೆ ಜನರದ್ ಹೆಂಗಿರ್ತ ಹಂಗ ಹೋಗತ್. ನಾವು ಏನ್ ಹೇಳುದು ಹೌದಲ್ಲ. ಆಯ್ತು ಸರ್, ಒಟ್ಟಲ್ಲಿ ಈ ಸಲ ಅನುಕಂಪದ ಆಧಾರದ ಮೇಲೆ ಕಾಂಗ್ರೆಸ್ ಬರ್ತಾರೆ. ಗೆಲ್ತಾರೆ. ಹಾ. ಚರಂತಿ ಮಟ್ಟಿ ಕಷ್ಟ ಇದೆ ಈ ಸಲ. ಕಷ್ಟ ಐತೆ, ಯಾಕೆ ಗುದ್ದಾಡುದು ಭಾಳ ಅವ್ರು. ಭಾಳ ಅಂದ್ರೆ 2 ವರ್ಷ ಐತೆ, 1.5 ವರ್ಷ, ಮತ್ತ 6 ತಿಂಗಳ ಇಲೆಕ್ಷನ್ ಸಾರ್ತಾರ. ಮೊದಲ ಅವ್ರು ನಮ್ಮನ್ನ ಭಾರಿ ಇದು ಮಾಡ್ರಿ ಮಿಟಿ ಅವ್ರು. ನಮ್ಮ ಎಸ್ ಒಳಗ ನಮ್ ಜಗಳ ಅದಾರಿ, ನಮ್ಮನ್ನ ಬಾಳ ಕಾಪಾಡ್ರಿ ಮಿಟಿ ಅವ್ರು. ಹೌದಾ, ಬಂದ್ ಎಲ್ಲಾರು ಎಲ್ಲಾರು ಮಾತಾಡ್ಸರಿ, 2 ದಿನ ಊಟ ಹಾಕ್ಯಾರ ನಮ್ಗೆ ಮಿಟಿ ಅವ್ರು. ಅವ್ರ ಮಕ್ಕಳು ಮಲ್ಲಣ್ಣ ಮೇಟಿ ಮತ್ತೆ ಮಲ್ಲಣ್ಣ ಬಾಳ ಪರಿಚಯ ಅದನ್ರಿ. ಉಮೇಶ್ ಮೇಟಿ. ಉಮೇಶ್ ಅಲ್ರಿ, ಮಲ್ಲಣ್ಣ ನಮ್ಮ ಮಗನ್ ಲಗ್ನಕ್ ಬಂದ್ ಎಲ್ಲ ಮಾಡಿ ಭೇಟಿ ಆಗಿ ಹೋಗ್ಯಾನ್ರಿ ಮಲ್ಲನ್ರಿ. ಅವ್ರಿಗೆ ಟಿಕೆಟ್ ಕೊಟ್ರೆ ಕೇಳ್ತಾರ? ಕೇಳ್ತಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.